ಸಿಎಂ ಸಿದ್ದರಾಮಯ್ಯಗೆ ಡಿಕೆ ಶಿವಕುಮಾರ್ ವಾರ್ನ್ ಮಾಡಿದ ಸುರ್ಜೇವಾಲಾ, ಅಂದ್ರೆ ಇಬ್ಬರಿಗೂ ಕೂಡ ವಾರ್ನ್ ಮಾಡಿದ್ದಾರೆ. ಸಿಎಂ ಡಿಸಿಎಂಗೆ ಸುರ್ಜೇವಾಲಾ ವಾರ್ನ್, ಸಿಎಂ ಸಿದ್ದರಾಮಯ್ಯರಿಗೆ ಮತ್ತು ಡಿಕೆಗೆ ವಾರ್ನ್ ಮಾಡಿದ ಸುರ್ಜೇವಾಲಾ. ಕರ್ನಾಟಕದ ಉಸ್ತುವಾರಿ ಬೆಂಗಳೂರು ರಸ್ತೆ ಗುಂಡಿಗಳಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಬೆಂಗಳೂರಿನ ರಸ್ತೆಗಳು ಕಂಪ್ಲೀಟ್ ಹಾಳಾಗಿ ಗಬ್ಬೆದ್ದು ನಾರ್ತಿದೆ. ಎಲ್ಲಿ ನೋಡಿದ್ರು ಗುಂಡಿಗಳು ಕಾಣಿಸ್ತಿವೆ. ಯಾಕೆ ನಿಮಗೆ ಗುಂಡಿಗಳು ಕಾಣಿಸ್ತಾ ಇಲ್ವಾ? ಕಣ್ಣಿಗೆ ಕಾಣಿಸಲ್ವಾ ಗುಂಡಿ? ಕೂಡಲೇ ರಸ್ತೆ ಗುಂಡಿಗಳನ್ನ ಸರಿ ಮಾಡಿಸಿ. ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬಾ ಇದೆ. ಐಟಿ ಕಂಪನಿಗಳು ಆರೋಪ ಮಾಡ್ತಾ ಇದೆ. ಕೆಲ ಐಟಿ ಬಿಟಿ ಕಂಪನಿಗಳು ಶಿಫ್ಟ್ ಆಗುವ ಮಾತಾಡ್ತಾ ಇದೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್, ಸರ್ಕಾರಕ್ಕೆ ಡ್ಯಾಮೇಜ್. ಬಿಜೆಪಿ ಜೆಡಿಎಸ್ನವರು ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ. ಈ ಬೆಳವಣಿಗೆ ಸರಿಯಲ್ಲ, ಕೂಡಲೇ ಎಚ್ಚೆತ್ತುಕೊಳ್ಳಿ. ಕರ್ನಾಟಕದ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಸಿಎಂ ಡಿಸಿಎಂ ಡ್ಯುವೆಲ್ ಸಿಮ್ ಇಬ್ಬರಿಗೂ ಕೂಡ ವಾರ್ನ್ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಎಚ್ಚರಿಕೆಯ ಕರೆಗಂಟೆ. ಕೂಡಲೇ ಇಂತಹ ಸಮಸ್ಯೆಗಳನ್ನು ಬಗೆಹರಿಸಿ. ಸಿದ್ದು ಡಿಕೆಗೆ ವಾರ್ನ್ ಮಾಡಿದ ಹೈಕಮಾಂಡ್ ನಾಯಕರು. ರಾಜ್ಯದಲ್ಲಿ ಅದೆಷ್ಟೋ ಗುಂಡಿಗಳಿದ್ದಾವೆ. 4,500 ಗುಂಡಿಗಳು ಅಧಿಕೃತ ಗುಂಡಿಗಳಂತೆ. ಕಣ್ಣಿಗೆ ಕಾಣಿಸ್ತಾ ಇರೋದು, ಇನ್ನು ಕಣ್ಣಿಗೆ ಕಾಣಿಸ್ದಲ್ಲೇ ಇರೋದು, ಕಣ್ಣಿಗೆ ಕಾಣಿಸ್ದಲ್ಲೇ ಇರೋದು. ಭಾಷ್ಯಂ ಸರ್ಕಲ್ನಿಂದ 1-2 ಕಿಲೋಮೀಟರ್ ರಾಜಕಾರಣಿಗಳು ಹೋದ್ರೆ ಗೊತ್ತಾಗುತ್ತೆ. ಅಸಂಖ್ಯಾತ ಗುಂಡಿಗಳನ್ನ 100 ಪುಟದ ಪುಸ್ತಕ ಸಾಕಾಗೋದಿಲ್ಲ. ಇದು 1 ಗುಂಡಿ, 2 ಗುಂಡಿ, 3 ಗುಂಡಿ, ಸಾವಿರಾರು ಗುಂಡಿಗಳು. ಗುಂಡಿ ರೋಡು ಅಂತ ಹೆಸರಿರೋಣ ಅಂತ ಹೇಳಿ ಊರವ್ರು ಮಾತನಾಡ್ತಾ ಇದ್ದಾರೆ. ಸೊ ಹೀಗೆ ರಾಜ್ಯದ ಅನೇಕ ಕಡೆಗಳಲ್ಲಿ ರಸ್ತೆಯ ವ್ಯವಸ್ಥೆಗಳು ಸರಿ ಇಲ್ಲ. ಅದರಲ್ಲೂ ವಿಶೇಷವಾಗಿ ರಾಜ್ಯದ ಸೌಂದರ್ಯ ಬೆಂಗಳೂರು. ಆ ಬೆಂಗಳೂರಿನಲ್ಲೇ ರಸ್ತೆಯ ವ್ಯವಸ್ಥೆಗಳು ಸರಿ ಇಲ್ಲ, ನೆಟ್ಟಗಿಲ್ಲ. ಹೊರ ರಾಜ್ಯದಿಂದ, ಹೊರ ದೇಶದಿಂದ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಐಟಿ ಕಂಪನಿಗಳಿಗೆ ನಾವೊಂದು ಪ್ರೈಮರಿ ಸವಲತ್ತುಗಳನ್ನು ಕೊಡೋ ಯೋಗ್ಯತೆ ನಮ್ಮಲ್ಲಿಲ್ಲ. ಅಂದರೆ ಅತಿಥಿ ದೇವೋಭವ ಅಂತ ಕರಿತೀವಿ. ಹೊರಗಡೆಯಿಂದ ಬಂದ ಅತಿಥಿಗಳು ನಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಐಟಿ ಕಂಪನಿಗಳನ್ನು ಮಾಡ್ಕೊಂಡಿದ್ರೆ ನಮ್ಮ ಸರ್ಕಾರಕ್ಕೂ ಅದು ಲಾಭವೇ ಅಲ್ವೇ? ಅಂತಹ ಕಂಪನಿಗಳನ್ನು ಉಳಿಸಿಕೊಳ್ಳುವ ಅರ್ಹತೆ ನಮ್ಮಲ್ಲಿಲ್ಲ ಅಂದರೆ ನಾವು ಸರ್ಕಾರವನ್ನು ರಚನೆ ಮಾಡಿ ಏನು ಪ್ರಯೋಜನ? ಸುರ್ಜೇವಾಲರ ಮಾತಿನ ಧಾಟಿ ಅದು, ಸಾರಾಂಶ ಅದು. ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಸರ್ಕಾರಕ್ಕೆ ತೀವ್ರ ಡ್ಯಾಮೇಜ್ ಆಗ್ತಾ ಇದೆ. ಬೆಂಗಳೂರಿನ ರಸ್ತೆಗಳು ಕಂಪ್ಲೀಟ್ ಹಾಳಾಗಿ ಹೋಗಿದೆ. ಎಲ್ಲಿ ನೋಡಿದ್ರು ಗುಂಡಿಗಳು ಕಾಣಿಸ್ತಾ ಇದೆ. ಯಾಕೆ ನಿಮಗೆ ಗುಂಡಿಗಳು ಕಾಣಿಸ್ತಾ ಇಲ್ವಾ? ಕೂಡಲೇ ರಸ್ತೆ ಗುಂಡಿಗಳನ್ನು ಸರಿ ಮಾಡಿಸಿ. ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬ ಇದೆ. ಕೆಲ ಐಟಿ ಬಿಟಿ ಕಂಪನಿಗಳು ಶಿಫ್ಟ್ ಆಗುವ ಮಾತಾಡ್ತಾ ಇದೆ. ಬಿಜೆಪಿ ಜೆಡಿಎಸ್ನವರು ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ. ಈ ಬೆಳವಣಿಗೆ ಸರಿಯಲ್ಲ, ಕೂಡಲೇ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ಕಾಂಗ್ರೆಸ್ನ ಕರ್ನಾಟಕ ಉಸ್ತುವಾರಿ ಸುರ್ಜೇವಾಲಾ ಸಿಎಂ ಮತ್ತು ಡಿಸಿಎಂಗೆ ವಾರ್ನ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.